ಉಯ್ಯಮದಪ್ಪ ನಿನ್ನೆ ಒಂದು ತಮಿಳ್ ನ್ಯೂಸನ್ನು ಅಪ್ಲೋಡ್ ಮಾಡಿದ್ದೆ. ಒಂದು ಹುಡುಗಿ ಒಂದು ಅಕ್ಕ ಮಾತಾಡಿರೋದನ್ನ. ಸೊ ಕನ್ನಡದ ಜನತೆಗೆ ಅದು ಏನು ಅಂತ ಅರ್ಥ ಆಗಿಲ್ಲ. ತುಂಬ ಜನ ಏನಾಯಿತು ಅಂತ ಹಾಕಿದ್ದಾರೆ. ಸೊ ಅಂಚೆಟ್ಟಿನಲ್ಲಿ ನಡೆದಿರೋ ಒಂದು ಘಟನೆ. ಸೊ ಒಂದು ಹುಡುಗಿನೂ ಒಂದು ಹುಡುಗ ಒಂದು ರೊಮ್ಯಾನ್ಸ್ ಇಲ್ಲ ಏನಾದರೂ ಒಂದು ಕೆಟ್ಟ ಅಲ್ಕ ಕೆಲಸ ಮಾಡಬೇಕಾದ್ರೆ ಆ ಹುಡುಗ ನೋಡ್ಬಿಟ್ಟ ಅಂತ ಹೇಳ್ಬಿಟ್ಟು 13 ವರ್ಷ ಹುಡುಗನ ತಗೊಂಡೋಗಿ ಸಾಯಿಸಾಕಿದ್ದಾರೆ ಕೊಡೂರವಾಗಿ. ಸೊ ಅದಕ್ಕೆ ಆ ಹುಡುಗಿ ಹೇಳ್ತಾ ಇದ್ದಾಳೆ, ನೀವು ಜೈಲು ಪೊಲೀಸು ಏನು ಶಿಕ್ಷೆ ಕೊಡ್ತೀರಾ 2-3 ತಿಂಗಳಿಗೆ ಈಚೆ ಬಿಟ್ಬಿಡ್ತೀರಾ, ಮತ್ತೆ ಕಂಟಿನ್ಯೂ ಆಗುತ್ತೆ, ನಮ್ಮ ಜನತೆಗೆ ಬಿಟ್ಬಿಡಿ, ನಾವೇನು ಮಾಡಬೇಕೋ ನಾವು ಮಾಡ್ಕೊತೀವಿ ಅಂತ ಆ ಹುಡುಗಿ ಧೈರ್ಯದಿಂದ ಮಾತಾಡ್ತಾಳೆ. ಸೊ ಆ ಹುಡುಗಿ ಮಾತಾಡೋದು 100% ಒಂದು ಲಾಜಿಕ್ಕು. ಸೊ ಅದು ಬಂದು ನಾವು ಒಪ್ಪಲೇಬೇಕು. ಸೊ ಮತ್ತೆ ಹುಡುಗರು ಏನಾದರೂ ಇಂಥ ಅಲ್ಕಟ್ ಕೆಲಸಗಳು ಮಾಡೋದನ್ನ ಏನಾದರೂ ಕಂಡು ಬಂದಲ್ಲಿ ನೀವೇನು ನೋಡೋದು ವಿಡಿಯೋ ಮಾಡೋದು ಏನು ಮಾಡೋಕೆ ಹೋಗ್ಬೇಡಿ. ಸೊ ನಮ್ಮ ಮಾನ ಮರ್ಯಾದೆ ಕಳೆದು ಬಿಡ್ತಾರೆ ಅಂತ ಹೇಳೋಕ್ಕೋಸ್ಕರ ಸೊ ಆ ಹುಡುಗನ ತಗೊಂಡೋಗಿ ಸಾಯಿಸಾಕಿದ್ದಾರೆ. ಸೊ ಇವ್ರು ಏನೋ ಅಲ್ಕಟ್ ಕೆಲಸ ಏನೋ ಒಂದು ಲೋಫರ್ ಕೆಲಸ ಮಾಡಿರ್ತಾರೆ, ಅದನ್ನು ಆ ಹುಡುಗ ನೋಡ್ಬಿಟ್ಟಿರ್ತಾನೆ, ನನ್ನ ಮಾನ ಮರ್ಯಾದೆ ಕಳೆದು ಬಿಡ್ತಾನೆ ಅಂತೇಳಿ ಅವನ್ನ ಕರ್ಕೊಂಡೋಗಿ ಸಾಯಿಸಾಕಿದ್ದಾರೆ. ಇಷ್ಟೇ ಮ್ಯಾಟ್ರು. ಪಾಪ 13 ವರ್ಷ ಹುಡುಗ, ಅವ್ರಿಗೆ ಒಂದು ಸ್ವಲ್ಪ ಕೂಡ ಕಣಿಕರಣೆ ಅನ್ನೋದೇ ಇಲ್ಲ. ಪ್ರಪಂಚದಲ್ಲಿ ಎಲ್ಲರೂ ಮಾಡೋದೇ ಅವರು ಮಾಡ್ತಾ ಇರ್ತಾರೆ. ಇವರೇನು ಸ್ಪೆಷಲಾಗಿ ಮಾಡ್ಬಿಟ್ಟಿದ್ದೀರಿ ನಾವು ಅಂತೇಳಿ ಈ ಒಂದು ಕೆಲಸ ಮಾಡಿದ್ದಾರೆ. ಸೊ ಇಂಥ ನನ್ನ ಮಕ್ಕಳು, ಇಂಥ ನೀಚಕ ನನ್ನ ಮಕ್ಕಳೆಲ್ಲ ಪ್ರಪಂಚದಲ್ಲಿದ್ದಾರೆ. ಸೊ ನಿಮ್ಮ ಮಕ್ಕಳಿಗೆ ಹೇಳಿಟ್ಕೊಳ್ಳಿ, ಈ ಥರ ಹಲ್ಕಟ್ ಕೆಲಸಗಳೇನಾದರೂ ಕಂಡು ಬಂದಲ್ಲಿ ನೀವೇನು ಕೇಳೋಕ್ಕೂ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮ ಪಾಟಿಗೆ ನೀವು ನೋಡ್ಕೊಂಡು ಹೋಗ್ತಾ ಇರಿ. ನಮ್ಗೆ ಅದರಲ್ಲಿ ಕೆಲಸ ಇಲ್ಲ, ನಮ್ಮ ಜೀವನ ನಾವು ಮಾತ್ರ ನೋಡಬೇಕು, ಬೇರೆಯವ್ರ ಕತೆ ನಮ್ಗೆ ಬೇಕಾಗಿಲ್ಲ. ಸೊ ನೋಡಿ, ಅವನೇನೋ ಸುಮ್ಮನೆ ನೋಡ್ಬಿಟ್ಟು ಅನ್ನೋಕ್ಕೋಸ್ಕರನೇ ಅವನ್ನ ಪ್ರಾಣ ತೆಗೆದಾಕಿದ್ದಾರೆ. ಇಂಥ ಕೊಡೂರವಾದ ನನ್ನ ಮಕ್ಕಳೆಲ್ಲ ಇದ್ದಾರೆ. ಸ್ವಲ್ಪ ಎಚ್ಚರದಿಂದ ಇರಿ. ಆದಷ್ಟು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಟಾಟಾ, ಬೈ ಬಾಯ್.